ರಾಜ್ಯದಲ್ಲಿ ಮುಗಿಯದ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಫೈಟ್. ರಾಜಭವನ ಸರ್ಕಾರದ ನಡುವೆ ರಾಜಕೀಯ ಸಂಘರ್ಷಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಮುಸ್ಲಿಮರ 4% ಗುತ್ತಿಗೆ ಮೀಸಲಾತಿ ಬಿಲ್ ವಾಪಸ್ಸನ್ನ ಇದೀಗ ಎರಡನೇ ಬಾರಿಗೆ ಕಳುಹಿಸಲಾಗಿದೆ. ರಾಜಭವನ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುವಂತಹ ಹಿನ್ನೆಲೆಯಲ್ಲಿ ವಾಪಸ್ ಕಳುಹಿಸಲಾಗಿದೆ. ವಿಧೇಯಕಕ್ಕೆ ರಾಷ್ಟ್ರಪತಿಗಳ ಒಪ್ಪಿಗೆ ಅನಿವಾರ್ಯ ಅಂತ ಹೇಳಿ ಸ್ಪಷ್ಟೀಕರಣವನ್ನ ಕೂಡ ಕೊಡಲಾಗ್ತಾ ಇದೆ. ಕಳೆದ ಏಪ್ರಿಲ್ 15ರಂದು ಮೊದಲ ಬಾರಿಗೆ ವಾಪಸ್ಸನ್ನ ಕಳಿಸಲಾಗಿತ್ತು. ಧರ್ಮಾಧಾರಿತ ಮೀಸಲಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ವಾಪಸ್ ಕಳುಹಿಸಲಾಗಿತ್ತು. ಇದೀಗ ಎರಡನೇ ಬಾರಿಗೆ ವಾಪಸ್ ಕಳುಹಿಸಿರೋದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೆ ಮೇನ್ ರೀಸನ್ ಬೇಕು, ಯಾಕಾಗಿ ವಾಪಸ್ ಕಳುಹಿಸಿದ್ರು ಅಂತ ಹೇಳಿ ರೀಸನ್ ಅನ್ನ ಕೂಡ ಇದೀಗ ಕೇಳಲಾಗ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಮೊದಲ ಬಾರಿಗೆ ವಾಪಸ್ ಕಳುಹಿಸುವಂತಹ ಸಂದರ್ಭದಲ್ಲಿ ರೀಸನ್ ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಬಟ್ ಆದರೆ ಎರಡನೇ ಬಾರಿಗೆ ಬಿಲ್ ವಾಪಸ್ ಕಳುಹಿಸಬೇಕಾದ್ರೆ ಹೇಳಬೇಕು ರೀಸನ್ನ ಅಂತ ಕೂಡ ಹೇಳಿದೆ. ಸೊ ಇದೀಗ ಆ ರೀಸನ್ ಏನು ಅನ್ನೋದು ಕೂಡ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕೆ ಬಿಲ್ ಪಾಸ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಸೊ ಹಾಗಾಗಿ 4% ಮುಸ್ಲಿಂ ಗುತ್ತಿಗೆ ಮೀಸಲು ಬಿಲ್ ಮತ್ತೆ ಸರ್ಕಾರಕ್ಕೆ ವಾಪಸ್ ಕಳುಹಿಸಲಾಗಿದೆ. ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಆಕ್ಷೇಪ ರಾಷ್ಟ್ರಪತಿಗೆ ಕಳುಹಿಸಬೇಕು ಅಂತ ಹೇಳಿ ಗವರ್ನರ್ ಹೇಳಿದ್ದಾರೆ. ಮುಸ್ಲಿಮರಿಗೆ 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ 4% ಮೀಸಲು ನಿರ್ಧಾರ ಆಗಿತ್ತು ಬಿಲ್ನಲ್ಲಿ. ವಿಧಾನಮಂಡಲ ಅಂಗೀಕಾರ ಪಡೆದು ರಾಜ್ಯಪಾಲರಿಗೆ ಮಸೂದೆಯನ್ನ ಕಳುಹಿಸಿಕೊಡಲಾಗಿತ್ತು. ಏಪ್ರಿಲ್ 15ರಂದು ಈ ವಿಧೇಯಕ ಬಗ್ಗೆ ರಾಜ್ಯಪಾಲ ಆಕ್ಷೇಪವನ್ನ ಎತ್ತಿ ಸರ್ಕಾರಕ್ಕೆ ಮರುಕಳುಹಿಸಿದ್ರು. ಧರ್ಮಾಧಾರಿತ ಮೀಸಲಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ರಾಷ್ಟ್ರಪತಿಗೆ ಕಳುಹಿಸಿ ಅಂತ ಕೂಡ ಹೇಳಿದ್ದಾರೆ. ನಂತರ ಸ್ಪಷ್ಟನೆ ನೀಡಿ ಎರಡನೇ ಸಲ ರಾಜ್ಯಪಾಲರಿಗೆ ಮಸೂದೆ ಕಳುಹಿಸಿಕೊಟ್ಟಿದೆ ಇದೀಗ ರಾಜ್ಯ ಸರ್ಕಾರ. ಇದು ರಾಜ್ಯ ವಿಷಯ, ಕೇಂದ್ರ ಪಾತ್ರವಿಲ್ಲ, ರಾಷ್ಟ್ರಪತಿ ಅಂಗೀಕಾರ ಬೇಕಿಲ್ಲ ಅಂತ ಕೂಡ ಹೇಳಿತ್ತು. ಈಗ ಪುನಃ ರಾಜ್ಯಕ್ಕೆ ಬಿಲ್ ಮರಳಿಸಿ ರಾಷ್ಟ್ರಪತಿಗೆ ಕಳುಹಿಸುವಂತೆ ಗವರ್ನರ್ ಪುನರುಚ್ಚಾರವನ್ನು ಮಾಡ್ತಾ ಇದ್ದಾರೆ. ಮಸೂದೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುವ ಸಾಧ್ಯತೆ ಎಂಬ ಕಾರಣವನ್ನು ನೀಡಿ ಈ ಒಂದು ಬಿಲ್ ಅನ್ನು ವಾಪಸ್ ಕಳುಹಿಸಲಾಗಿದೆ. ಬೆಂಗಳೂರು ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆ ಖರೀದಿ ಪ್ರಕ್ರಿಯೆಗಳಲ್ಲಿ 2B ವರ್ಗದವರಿಗೆ ಅಂದರೆ ಪ್ರವರ್ಗದವರಿಗೆ 4% ಮೀಸಲಾತಿ ಕಲ್ಪಿಸುವಂತಹ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮಗಳ ತಿದ್ದುಪಡಿ ವಿಧೇಯಕವನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳುಹಿಸಿದ್ದಾರೆ ಬಿಲ್ಲನ್ನು. ಅಲ್ಲದೆ ಏಪ್ರಿಲ್ 15ರಂದು ರಾಜ್ಯ ಸರ್ಕಾರಕ್ಕೆ ವಿಧೇಯಕ ವಾಪಸ್ ಕಳುಹಿಸಿ ನಾನು ತಿಳಿಸಿದಂತಹ ಅಭಿಪ್ರಾಯಕ್ಕೆ ಬದ್ಧನಾಗಿದ್ದೇನೆ ಅನ್ನುವಂತಹ ಮಾತನ್ನ ಮತ್ತೆ ಹೇಳ್ತಾ ಇದ್ದಾರೆ ರಾಜ್ಯಪಾಲರು. ವಿಧೇಯಕವು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುವ ಸಾಧ್ಯತೆ ಇದೆ. ಸೊ ಹಾಗಾಗಿ ರಾಷ್ಟ್ರಪತಿಗಳ ಪರಿಗಣನೆಗೆ ಕಳುಹಿಸಬೇಕು ಅಂತ ಹೇಳಿ ಪುನರುಚ್ಚರಿಸಿದ್ದಾರೆ. ರಾಜ್ಯ ಸರ್ಕಾರ ಮುಸ್ಲಿಮರಿಗೆ 2 ಕೋಟಿವರೆಗೆ ಕಾಮಗಾರಿಗಳಲ್ಲಿ ವಿವಿಧ ಇಲಾಖೆ ನಿಗಮ ಮಂಡಳಿಗಳಲ್ಲಿನ ಖರೀದಿ ಪ್ರಕ್ರಿಯೆಯಲ್ಲಿ 1 ಕೋಟಿವರೆಗೂ ಕೂಡ ಮೀಸಲಾತಿ ಕಲ್ಪಿಸೋದಕ್ಕೆ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಿ ಉಭಯ ಸದನಗಳಲ್ಲಿ ಅಂಗೀಕಾರವನ್ನ ಪಡೆದುಕೊಂಡಿತ್ತು. ರಾಜ್ಯಪಾಲರ ಅನುಮೋದನೆ ಕೂಡ ಕಳಿಸಿತ್ತು.